ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಆರ್ಗನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ರಾಜಕ್ರಿಯ ರೇಖಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ರಾಜಕ್ರಿಯ ರೇಖಿ ಬಗ್ಗೆ ಅಂದ್ರೆಗನ ರಾಜಕ್ರಿಯ ರೇಖಿ ಇವಾಗ ರೇಖಿ ಅಂದ್ರೆಗನ ನಮಗೆ ಸಿಂಬಲ್ ಸಿಗುತ್ತೆ. ರಾಜಕ್ರಿಯ ರೇಖೆಯಲ್ಲಿ ಸಿಂಬಲ್ ಸಿಗಲ್ಲ, ಧ್ಯಾನ ಇರುತ್ತೆ. ಇಲ್ಲ ನಮ್ಮ ವಾಯ್ಸಲ್ಲಿ ನಾವು ಮೆಡಿಟೇಷನ್ ಮಾಡಬಹುದು. ನಮ್ಮ ವಾಯ್ಸ್ ಅದನ್ನು ಕೇಳಿಸ್ಕೊಳ್ತಾ ಮಾಡಬಹುದು. ಈ ರೀತಿಯಲ್ಲಿ ಸಿಂಪಲ್ಲಾಗಿ ಇರುತ್ತೆ. ನೆಕ್ಸ್ಟು ರೇಖೆಯಲ್ಲಿ ಕರ್ಮಗಳು ರೇಖೆಯಲ್ಲಿ ಕ್ಲಿಯರ್ ಆಗೋದು ಸಿಂಬಲ್ಸಿಂದ. ಆದರೆ ಅದು ಸ್ಪೀಡ್ ಆಗಲ್ಲ, ಸ್ಲೋ ಆಗಿ ನಿಧಾನಕ್ಕೆ ಆಗುತ್ತೆ. ಅದನ್ನು ನಾವು ಸ್ಪೀಡ್ ಮಾಡೋದಕ್ಕೆ ಈ ರಾಜಕ್ರಿಯ ರೇಖೆ ಎಲ್ಪ್ ಮಾಡುತ್ತೆ. ಅದು ಯಾವ ರೀತಿ ಅಂದರೆ ಚಕ್ರಗಳು, ಈ ರಾಜಕ್ರಿಯ ರೇಖೆ ಚಕ್ರಗಳ ಮೇಲೇ ಕೆಲಸ ಮಾಡೋದು. ನಮ್ಮ ಚಕ್ರಗಳು ಬ್ಯಾಲೆನ್ಸಿಂಗ್ ಆಗಿದ್ದು ಒಂದೇ ಲೆವೆಲಲ್ಲಿ, ಒಂದೇ ಲೆವೆಲ್ಲು ಮತ್ತು ಹೈಟ್ ವೆಯ್ಟು, ಅದು ಯಾವ ಚಕ್ರ ಎಲ್ಲಿ ಇರಬೇಕೋ, ಎಷ್ಟು ಮೆಜರ್ಮೆಂಟಲ್ಲಿ ಇರಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ಇದ್ರೆಗನ ನಮ್ಮ ಕರ್ಮಗಳನ್ನು ಕಳೆಯುತ್ತೆ. ಹೊಸ ಕರ್ಮಗಳು ಮಾಡಬಹುದು ಹೊಸದಾಗಿ, ಅಂದರೆ ಒಳ್ಳೆಯ ಕರ್ಮಗಳು ಅಂತ ಹೇಳಬಹುದು. ಅದಕ್ಕೆ ಇದು ಸಪೋರ್ಟಿಂಗಾಗಿ ರಾಜಕ್ರಿಯ ರೇಖೆ ಮಾಡಬಹುದು. ರಾಜಕ್ರಿಯ ರೇಖೆ ತಗೊಂಡ್ರೆಗನ, ನೀವು ದೀಕ್ಷೆ ತಗೊಂಡ್ರೆಗನ ರೇಖೆ 1 ಅವರ್ ಮಾಡೋದನ್ನು ಇದು 20 ನಿಮಿಷದಲ್ಲಿ ಮಾಡಬಹುದು. ರಾಜಕ್ರಿಯ ರೇಖೆ ತಗೊಂಡ್ರೆಗನ ರೇಖೆ ಪ್ರಾಕ್ಟೀಸ್ 20 ನಿಮಿಷದಲ್ಲಿ ಮಾಡಬಹುದು ಆಗುತ್ತೆ. ಯಾಕಂದರೆ ಆ ಮೆಡಿಟೇಷನ್ ಅಷ್ಟು ಪವರ್ಫುಲ್ಲಾಗಿರುತ್ತೆ. ಅದರ ಜೊತೆಗೆ ಇದನ್ನು ಮಾಡಬೇಕು, ಆದರೆ ಇದನ್ನು ಟೈಮಿಂಗ್ಸ್ ಕಡಿಮೆ ಆಗುತ್ತೆ ಮತ್ತು ನಮ್ಮ ಕೆಲಸಗಳು ಸ್ಪೀಡ್ ಆಗುತ್ತೆ. ಏನು ತೊಂದರೆ ಇದ್ದರೂ ಆರೋಗ್ಯದಲ್ಲ, ಇಲ್ಲ ಮನಿ ಪ್ರಾಬ್ಲಮ್ಸ, ಬೇರೆ ಸಂಬಂಧಗಳಲ್ಲಿ ನಮ್ಮಲ್ಲಿ ಏನು ಪ್ರಾಬ್ಲಮ್ ಇರುತ್ತೋ ಆ ಪ್ರಾಬ್ಲಮ್ನ ಬೇಗ ಕ್ಲಿಯರ್ ಆಗುತ್ತೆ ರಾಜಕ್ರಿಯ ರೇಖೆಯಲ್ಲಿ. ಇದರಲ್ಲಿ ರಾಜಕ್ರಿಯ ರೇಖೆ ಫಸ್ಟ್ ಲೆವೆಲಲ್ಲಿ ಏನೇನಿರುತ್ತೆ, ಫಸ್ಟಲ್ಲಿ ಶ್ರೀ ಗಣೇಶದಿಂದನೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಏನೇ ಪೂಜೆಗಳಿದ್ರೂ ಶ್ರೀ ಗಣೇಶನಿಂದ ಸ್ಟಾರ್ಟ್ ಆಗುತ್ತಲ್ವ, ಅದೇ ಥರ ಇದರಲ್ಲೂ ಶ್ರೀ ಗಣೇಶ, ಸಪ್ತ ಋಷಿಗಳು ಬರ್ತಾರೆ, ಕೇಂದ್ರೀಯ ಸೂರ್ಯನೂ ಇರ್ತಾರೆ. ಇಲ್ಲಿ ಲಾಟ್ ಟೋತ್ ಅಂತ ಬರ್ತಾರೆ, ಅವರು ಈಜಿಪ್ಟ್ ಕಡೆ ಶಿವನನ್ನು ಆ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಲಾಟ್ ಟೋತ್ ಮತ್ತು ವೈಟ್ ಬ್ರದರ್ಸ್ ಅಂತ ನಮ್ಮ ಹೈಯರ್ ಸೆಲ್ಫ್ ಮಾಸ್ಟರ್ಸ್ ಇರ್ತಾರೆ. ಆ ಮಾಸ್ಟರ್ಸ್ ಎಲ್ಲನೂ ನಮಗೆ ಸಹಕರಿಸ್ತಾರೆ. ಅದೇ ರೀತಿ ನಮ್ಮ ಬಾಡಿ ಎಲಿಮೆಂಟ್ಸು, ಹೈಯರ್ ಸೆಲ್ಫ್, ಐ ಎಮ್ ಪ್ರಿನ್ಸಸ್, ಈ ಥರ ನಮ್ಮ ಬಾಡಿ ಎಲಿಮೆಂಟ್ಸ್ಗಳನ್ನು ನಮಗೆ ಸಪೋರ್ಟಿಂಗಾಗಿ ಅದನ್ನು ಮೆಡಿಟೇಷನ್ ರೀತಿಯಲ್ಲಿ ಅದರದ್ದು ಅಫರ್ಮೇಷನ್ಸ್ ಇರುತ್ತೆ. ನಮ್ಮ ದೇಹದಲ್ಲಿ ಪಂಚಭೂತಗಳು, ಪಂಚತತ್ವಗಳು, ಆಕಾಶ, ಅಗ್ನಿ, ವಾಯು, ಜಲ, ಭೂಮಿ, ಈ ಥರ ನಮ್ಮ ಪಂಚತತ್ವಗಳನ್ನು ನಮ್ಮ ಬಾಡಿಯಲ್ಲಿ ಆಕ್ಟಿವೇಶನ್ ಆಗುತ್ತೆ ಅಂತ ಹೇಳ್ಬೋದು, ಜಾಗೃತ ಆಗುತ್ತೆ ಅಂತ ಹೇಳಬಹುದು. ನೆಕ್ಸ್ಟು ಮೂಲಾಧಾರ ಚಕ್ರದಲ್ಲಿ ನಮ್ಮ ಮಲ್ಟಿಲೇಯರ್ ಪಿರಮಿಡನ್ನು ಜಾಗೃತಗೊಳ್ಳಬಹುದು. ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರ ಚಕ್ರದವರೆಗೂ ಮಲ್ಟಿಲೇಯರ್ ಪಿರಮಿಡ್ ಜಾಗೃತಗೊಳ್ತೈತೆ. ಕೇಂದ್ರೀಯ ಸೂರ್ಯನಿಂದ ಒಂದು ಬಿಳಿಯ ಬೆಳಕಿನ ಎನರ್ಜಿ ಬರುತ್ತೆ, ಅದು ಮೂಲಾಧಾರ ಚಕ್ರದಲ್ಲಿ ಕ್ಲಿನ್ಸ್ ಮಾಡುತ್ತೆ. ಅದೇ ಥರ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೂ ಕ್ಲಿನ್ಸ್ ಆಗುತ್ತೆ. ನಾನು ಹೇಳೋದಕ್ಕೆ ಇಲ್ಲಿ ಅಷ್ಟು ಜಾಸ್ತಿ ಅನಿಸ್ಬಹುದು ನಿಮಗೆ, ಆದ್ರೆಗನ ಇದನ್ನು ಒಂದು 10 ನಿಮಿಷದ ಮೆಡಿಟೇಷನ್ ಮಾಡಿದ್ರು ಇದೇ ರೀತಿ ಇರುತ್ತೆ. 10 ನಿಮಿಷದ ಮೆಡಿಟೇಷನ್ ಆಗುತ್ತೆ ಅಂತ ಹೇಳಬಹುದು. ಮತ್ತು ನಮ್ಮ ಚಕ್ರಗಳ ಸುತ್ತಲೂ ಆ ಬಿಳಿ ಬೆಳಕಿನ ಚೆಂಡು ಸುತ್ತುತ್ತಾ ಪ್ರೊಟೆಕ್ಷನ್ ಮಾಡ್ತೈತೆ. ಮತ್ತು ಹೈಯರ್ ಸೆಲ್ಫ್ಗೆ ನಮ್ಮ ಕನೆಕ್ಷನ್ ಕೊಡುತ್ತೆ. 5ನೇ ಆಯಾಮ, 5th ಡೈಮೆನ್ಷನ್ಗೆ ಕನೆಕ್ಷನ್ ಕೊಡ್ತೈತೆ, ಜಾಗೃತಗೊಳ್ತೈತೆ ನಮ್ಮದು. ಇನ್ನು ನಮ್ಮ ಚಕ್ರಗಳನ್ನು ಶುದ್ಧಿಗೊಳಿಸುತ್ತದೆ. ಪಂಚತತ್ವಗಳಲ್ಲಿ ಶುದ್ಧಿಗೊಳಿಸುತ್ತಾ ನಮ್ಮ ಚಕ್ರಗಳು ಬ್ಯಾಲೆನ್ಸಿಂಗ್ ಮಾಡುತ್ತೆ. 7 ಮೇಜರ್ ಚಕ್ರಗಳು ಮತ್ತು 20 ಮೈನರ್ ಚಕ್ರಗಳು, 72,000 ಮೈಕ್ರೋ ಚಕ್ರಗಳು, 7 ಮೆರಿಡಿಯನ್, ಮತ್ತು ಇವೆಲ್ಲವನ್ನು ಆಕ್ಯುಪೇಚರಲ್ಲಿ ಬರುತ್ತೆ. ಆಕ್ಯುಪೇಚರ್ ಪಾಯಿಂಟ್ಸ್ಗಳು ಬರುತ್ತೆ. ಹಸ್ತಗಳಲ್ಲಿ ಆಕ್ಯುಪೇಚರ್ ಪಾಯಿಂಟ್ಸು, ಕಿವಿಯಲ್ಲಿ ಆಕ್ಯುಪೇಚರ್ ಪಾಯಿಂಟ್ಸು, ಪಾದಗಳಲ್ಲಿ ಆಕ್ಯುಪೇಚರ್ ಪಾಯಿಂಟ್ಸು, ಬೆನ್ನು ಹುರಿಯಲ್ಲಿ 33 ಆಕ್ಯುಪೇಚರ್ ಪಾಯಿಂಟ್ಸ್ಗಳು, ಇವೆಲ್ಲವನ್ನೂ ಸೇರುತ್ತೆ ಇದರಲ್ಲೇ. ನೀವು ಸಪ್ರೇಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ, ಎಲ್ಲವನ್ನು ಇದರಲ್ಲೇ ಸೇರುತ್ತೆ. ಇದರಲ್ಲೇ ನೀವು ಮಾಡಬಹುದು. ಆ ಪಾಯಿಂಟ್ಸ್ಗಳೆಲ್ಲನೂ ನಿಮಗಲ್ಲಿ ಚಿಕಿತ್ಸೆ ವಿಧಾನದಲ್ಲಿ ಉಪಯೋಗ ಆಗುತ್ತೆ. ರಾಜಕ್ರಿಯ ರೇಖೆಯ ಮೂಲಕ ಇಷ್ಟಾರ್ಥ ನೆರವೇರುತ್ತೆ. ಇನ್ನು ಇದರಲ್ಲಿ ಇಷ್ಟಾರ್ಥಗಳು, ಅದಕ್ಕೆ ಯಾವ ಥರ ನಾವು ಹೀಲಿಂಗ್ ಮಾಡ್ಕೋಬೋದು, ನಮ್ಮ ಇಷ್ಟಾರ್ಥ ನೆರವೇರೋದಕ್ಕೆ ಯಾವ ಥರ ಹೀಲಿಂಗ್ ಮಾಡ್ಕೋಬೋದು, ಮತ್ತು ಸಮೃದ್ಧಿ, ನಮಗೆ ಹೆಚ್ಚಿನ ಹಣದ ಮತ್ತು ಹೆಚ್ಚಿನ ರೀತಿಯಲ್ಲಿ ಸಮೃದ್ಧಿ ಆಗಬೇಕು ಅನ್ನೋ ರೀತಿಯಲ್ಲಿ. ನೆಕ್ಸ್ಟು ಇನ್ನು ಬೇರೆ ಕಡೆ ಎಲ್ಲನೂ ಹೋಗಿ ನಮ್ಮ ಪ್ರಕೃತಿಯಲ್ಲಿರಬಹುದು, ಸಮುದ್ರದ ಸ್ನಾನ ಅಂತ ಹೇಳ್ತಾಯಿದ್ರು, ಅದನ್ನೆಲ್ಲನೂ ಮಾನಸಿಕವಾಗಿ ನಮ್ಮ ಪ್ರತಿರೂಪ ಪ್ರಯಾಣದಲ್ಲಿ ಮಾಡಬಹುದು. ಮತ್ತು ಇದೇ ಥರ ಪ್ರತಿರೂಪ ಪ್ರಯಾಣ, ರಿಗ್ರೆಷನ್ ಥೆರಪಿಯಲ್ಲಿ ನಮ್ಮ ಪಾಸ್ಟ್ ಲೈಫ್ ಕರ್ಮಗಳನ್ನು, ಯಾಕೆ ಇವಾಗ ನಾವು ಅನುಭವಿಸ್ತಾ ಇರೋ ನೋವಿಗೆ
ಇದು ಯಾವ ಜನ್ಮದಲ್ಲಿದೆ ಅಂತ ತಿಳ್ಕೊಬಹುದು. ಯಾವ ಜನ್ಮದಿಂದ ನಮಗೆ ಇದು ಕಾಡ್ತಾ ಇದೆ. ಫಾಸ್ಟ್ ಲೈಫ್ ಕರ್ಮವನ್ನು ಫಾಸ್ಟ್ ಲೈಫ್ ಥೆರಪಿ ಅಂತ ಹೇಳ್ತಾರೆ. ಇದಕ್ಕೆ ರಿಗ್ರೆಷನ್ ಥೆರಪಿನೂ ಹೇಳ್ತಾರೆ. ಈ ಥರ ಎಲ್ಲ ರೀತಿಯಲ್ಲೂ ನಿಮಗೆ ಸಿಗುತ್ತೆ. ಫಸ್ಟ್ ಲೆವೆಲಲ್ಲೇ ಇಷ್ಟೂ ಸಿಗುತ್ತೆ. ಫಸ್ಟ್ ಲೆವೆಲಲ್ಲೇ ನಿಮಗೆ ಏನಾದರೂ ದೀಕ್ಷೆ ಏನಾದರೂ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ರೀಸನಬಲ್ ಪ್ರೈಸಲ್ಲೇ ನಾನು ಮಾಡಿಕೊಡ್ತೇನೆ ದೀಕ್ಷೆ. ನಾನು ರೇಖಿ ಮಾಸ್ಟರು. ರಾಜಕ್ರಿಯ ರೇಖಿ 6 ಲೆವೆಲ್ವರೆಗೂ ಇರುತ್ತೆ. ಫಸ್ಟ್ ಲೆವೆಲಿಂದ 6 ಲೆವೆಲ್ವರೆಗೂ ಇರುತ್ತೆ. 6 ಲೆವೆಲ್ ಮಾಸ್ಟರೇ ಆಗಿದೆ ನಂದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ. ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆಲ್ಲ ರೀತಿಯಲ್ಲಿ ಡೀಟೇಲ್ಸ್ ಹೇಳ್ತೀನಿ. ಇಷ್ಟನ್ನು ನೀವು ಮಾಡಿಕೊಂಡು ನೀವು ರೇಖಿನ 20 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಟೈಮೂ ಸೇವ್ ಆಗುತ್ತೆ ಮತ್ತು ನಿಮ್ಮ ಕೆಲಸಗಳು ಫಾಸ್ಟ್ ಆಗುತ್ತೆ. ನಿಮ್ಮ ಕರ್ಮಗಳನ್ನು ಕ್ಲಿಯರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.